ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಎಂಬ್ರಾಯ್ಡ್ರಿನ ತೋರಿಸ್ತಾ ಇಲ್ಲ. ನೋಡಿ, ಓದ್ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು, ರೂಪಾ ಹರೀಶನ್ ಅವರು. ಈ ರೀತಿ ಗಟ್ಟಿ ಕ್ಯಾನ್ವಾಸ್ ಹಾಕ್ತಿರಲ್ವ, ಅದನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ತೀರಾ ತೋರಿಸಿ ಅಂತ ಹೇಳಿ. ನೋಡಿ, ಇದು ನಾರ್ಮಲ್ ಬ್ಲೌಸ್ ಡಿಸೈನ್ಸ್ಗೆ ಏನು ಕ್ಯಾನ್ವಾಸ್ ಹಾಕ್ತೀವಲ್ವ, ಅದೇ ಕ್ಯಾನ್ವಾಸು. ಈಗ ಇದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ಇನ್ನೊಬ್ಬರು ಕೂಡ ಕಮೆಂಟ್ ಮಾಡಿದರು, ಬ್ಯಾಕ್ ಸೈಡು ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ. ನೋಡಿ, ಈ ರೀತಿಯಾಗಿ ಬ್ಯಾಕ್ ಸೈಡ್ ಬರುತ್ತೆ. ಎಲ್ಲೂ ಕೂಡ ಸಿಲ್ಕ್ ಥ್ರೆಡ್ ಅನ್ನೋದು ಅಷ್ಟಾಗಿ ಕಾಣ್ತಿಲ್ಲ, ನೀವು ನೋಡ್ಬೋದು, ಅಬ್ಸರ್ವ್ ಮಾಡಿ. ಎಲ್ಲ ಕಡೆನೂ ವೈಟ್ ಥ್ರೆಡ್ಡೇ ಈ ರೀತಿಯಾಗಿ ಕಾಣ್ತಿರಬೇಕು. ಈ ರೀತಿ ಬಂದಿದೆ ಅಂತಂದರೆ ನಿಮ್ಮ ಎಂಬ್ರಾಯ್ಡ್ರಿ ಮಷಿನ್ ಸ್ಟಿಚ್ಚಿಂಗು ಕರೆಕ್ಟಾಗಿದೆ ಅಂತ ಹೇಳಿ. ನಿಮಗೇನಾದರೂ ಎಕ್ಸ್ಟ್ರಾ ಸಿಲ್ಕ್ ಥ್ರೆಡ್ ಅನ್ನೋದು ಬ್ಯಾಕ್ ಸೈಡು ತುಂಬ ಕಾಣ್ತಿದೆ ಅಂತ ಅಂದರೆ ನಿಮಗೆ ಸಿಲ್ಕ್ ಥ್ರೆಡ್ ಅನ್ನೋದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿಯಾಗಿ ಬೇಕಾಗುತ್ತೆ. ಒಂದು ಡಿಸೈನ್ ಮಾಡಬೇಕಾದ್ರೆ ನಿಮಗೆ ಸಿಲ್ಕ್ ಥ್ರೆಡ್ಡು ಜಾಸ್ತಿ ತೊಗೊಳುತ್ತೆ, ಆಯಿತಾ. ಆದಷ್ಟು ನೋಡ್ಕೊಳ್ಳಿ, ಈ ರೀತಿಯಾಗಿ ಆದಷ್ಟು ಬ್ಯಾಕ್ ಸೈಡು ವೈಟ್ ಥ್ರೆಡ್ ಬರೋ ಥರನೇ ನೋಡಿಕೊಂಡು ನೀವು ಡಿಸೈನ್ನ ಮಾಡಬೇಕಾಗುತ್ತೆ. ನಾನಿಲ್ಲಿ ಮೊದಲಿಗೆ ಎಕ್ಸ್ಟ್ರಾ ವೈಟ್ ಥ್ರೆಡ್ ಏನಿರುತ್ತೆ ಅಲ್ವಾ, ಅದೆಲ್ಲನೂ ಕೂಡ ರಿಮೂವ್ ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ, ನಾವು ಒಂದು ಬ್ಲೌಸು ಎಂಬ್ರಾಯ್ಡ್ರಿ ಮಾಡ್ತೀವಿ ಅಂತ ಅಂದರೆ ಬ್ಯಾಕ್ ಸೈಡೂ ಅಷ್ಟೇ ಫಿನಿಶಿಂಗ್ ಇರಬೇಕು. ಫಿನಿಶಿಂಗ್ ಅಂದರೆ ಎಕ್ಸ್ಟ್ರಾ ಥ್ರೆಡ್ಡು ಅಂದರೆ ಗಂಟಾಗಿರೋ ಥರ ಆಗಲಿ, ಅಥವಾ ಎಕ್ಸ್ಟ್ರಾ ಸಿಲ್ಕ್ ಥ್ರೆಡ್ಡು ಬ್ಯಾಕ್ ಸೈಡು ತುಂಬ ಕಾಣ್ತಿರೋ ಥರ ಆಗಲಿ, ಈ ರೀತಿ ಎಕ್ಸ್ಟ್ರಾ ವೈಟ್ ಥ್ರೆಡ್ಗಳೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ರೆ ನಿಮಗೆ ಫಿನಿಶಿಂಗು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸ್ವಲ್ಪ ಗಲೀಜು ಥರನೇ ಕಾಣ್ತಾ ಇರುತ್ತೆ, ಆಯಿತಾ. ಹಾಗಾಗಿ ಆದಷ್ಟು ಬ್ಯಾಕ್ ಸೈಡು ಅಷ್ಟೇ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದೆಲ್ಲ ರಿಮೂವ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ಕ್ಯಾನ್ವಾಸ್ ಏನಂದರೆ ಸ್ಟ್ರೈಟಾಗಿ ಅದನ್ನು ತೆಗೆದುಬಿಡ್ಬೋದು, ಬಟ್ ಅಡ್ಡಲಾಗಿ ತೆಗಿಯೋಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿ, ನಾನು ಯಾವ ರೀತಿಯಾಗಿ ನಾನಿಲ್ಲಿ ಸ್ವಲ್ಪ ಕ್ರಾಸಾಗಿಯೇ ತೊಗೊಂಡಿದ್ದೀನಿ. ಯಾಕಂದರೆ ಸ್ಟ್ರೈಟಾಗಿ ಉದ್ದಕ್ಕೆ ತೊಗೊಂಡ್ರೆ ನಮಗೆ ಜಾಸ್ತಿ ಕ್ಯಾನ್ವಾಸ್ ಬೇಕಾಗುತ್ತೆ ಅಂತ ಹೇಳಿ ಕ್ರಾಸಾಗಿಟ್ಟು ಬ್ಲೌಸ್ ಡಿಸೈನ್ಸ್ನ ಮಾಡಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಪ್ರೆಷರ್ ಹಾಕಿ ಕಿಡಬೇಕಾಗತ್ತೆ ಅಷ್ಟೇ. ನೋಡಿ, ಈ ರೀತಿ ನೆಕ್ ಸುತ್ತನೂ ನೀಟಾಗಿ ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ನೀವೇನಾದರೂ ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂತ ಅಂದರೆ ನಾರ್ಮಲಾಗಿ ಎಂಬ್ರಾಯ್ಡ್ರಿ ಕ್ಯಾನ್ವಾಸ್ ಹಾಕಿದ್ರೆ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಬಟ್ ಈ ರೀತಿ ಸ್ಟಿಚ್ಡ್ ಬ್ಲೌಸ್ಗೆ ನೀವೇನಾದ್ರೂ ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂತಂದರೆ ಈ ರೀತಿಯಾಗಿ ನೋಡಿ ನೀಟಾಗಿ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇಲ್ಲೂ ಕೂಡ ಅಷ್ಟೇ, ನೀವು ರಿಮೂವ್ ಮಾಡ್ಕೊಂಡಾಗ್ಲೂ ಅಲ್ಲಲ್ಲಿ ಸ್ವಲ್ಪ ವೈಟ್ ಕ್ಯಾನ್ವಾಸ್ ಕಾಣ್ತಾ ಇರುತ್ತೆ. ಅದನ್ನು ಕೂಡ ನಾನು ಯಾವ ರೀತಿಯಾಗಿ ರಿಮೂವ್ ಮಾಡ್ತೀನಿ ನೋಡಿ ಪೂರ್ತಿಯಾಗಿ ವಿಡಿಯೋನ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ. ನೋಡಿ, ಇದಿಷ್ಟ ಆಯಿತು. ಇವಾಗ ನೋಡಿ, ಈ ರೀತಿ ನೀಟಾಗಿ ಡಿಸೈನ್ ಏನು ಬಂದಿದೆ ಅಲ್ಲಿಗೆ ನೋಡಿಕೊಂಡು, ಅಂದರೆ ಹುಷಾರಾಗಿ ಕೇರ್ಫುಲ್ಲಾಗಿ ಸ್ವಲ್ಪ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳಿ. ಬ್ಲೌಸ್ ಲೈನಿಂಗು ಕೂಡ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಆದಷ್ಟು ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ. ಈ ಸೈಡೂ ಅಷ್ಟೇ ಸ್ವಲ್ಪ ನೀವು ಪ್ರೆಷರ್ ಹಾಕಿ ಅದನ್ನು ಕ್ಯಾನ್ವಾಸ್ನ ಕಿತ್ತರೆ ಬರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಅದು ಹೇಳಿದೆ ಅಲ್ವಾ, ಸ್ವಲ್ಪ ಅಲ್ಲಲ್ಲೇ ಕ್ಯಾನ್ವಾಸು ಎಳೆ ಥರ ಉಳ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡ್ಕೊಂಡು ಬಿಡ್ತೀನಿ. ಕೆಲವು ಡಿಸೈನ್ಸ್ಗೆ ಈ ರೀತಿ ಕಟ್ ಮಾಡ್ತೀನಿ, ಕೆಲವು ಡಿಸೈನ್ಸ್ಗೆಲ್ಲ ನಾನು ಆಗಲೇ ಏನು ಕೈಯಲ್ಲಿ ರಿಮೂವ್ ಮಾಡಿದೆ ಅಲ್ವಾ, ಅದೇ ರೀತಿಯಾಗಿ ರಿಮೂವ್ ಮಾಡ್ತೀನಿ. ಬಟ್ ಏನಾಗುತ್ತೆ, ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಮತ್ತು ಈ ಕ್ಯಾನ್ವಾಸ್ ಇನ್ನೊಂದೇನೆಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಹಾರ್ಡಾಗಿದೆ ಅನಿಸುತ್ತೆ, ಬಟ್ ವಾಶ್ ಮಾಡ್ತಾ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ನೀವು ಈ ರೀತಿ ಒಳಗಡೆನೂ ಅಷ್ಟೇ ಕೈಯಲ್ಲಿ ಕೀಳೋದಕ್ಕಿಂತ ಈ ರೀತಿ ಕಟ್ ಮಾಡಿಕೊಂಡ್ರೆ ಬೆಟರ್ ಅನ್ಕೋತೀನಿ. ನೀಟಾಗಿ ಕಾಣುತ್ತೆ, ಎಲ್ಲೂ ಕಚಾಪಿಚಿ ಕಾಣೋದಿಲ್ಲ, ನೀಟಾಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ನಿಮಗೆ ಏನಾದ್ರು ನಾರ್ಮಲಾಗಿ ಎಂಬ್ರಾಯ್ಡ್ರಿ ಕ್ಯಾನ್ವಾಸ್ ಯೂಸ್ ಮಾಡ್ತೀರಾ ಅಂತಂದರೆ ಆ ಡಿಸೈನ್ ಎಷ್ಟಿದೆ ಅಷ್ಟು ಬಿಟ್ಟು ಮಿಕ್ಕಿದೆಲ್ಲ ಫುಲ್ಲು ರಿಮೂವ್ ಮಾಡ್ಕೊಳ್ಬೋದು. ಬಟ್ ಇದು ಸ್ವಲ್ಪ ನೋಡಿ, ಇಲ್ಲಿ ವೈಟ್ ನಾನು ಆವಾಗಲೇ ಹೇಳಿದೆ ಅಲ್ವಾ ಕಾಣ್ತಿರುತ್ತೆ, ಅದನ್ನು ಕೂಡ ನೀಟಾಗಿ ಸೀಸರಲ್ಲಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ.
ಅದೇ ನಾನು ಏನು ಹೇಳ್ತಾ ಇದ್ದೆ, ಅದೇ ಎಂಬ್ರಾಯ್ಡ್ರಿ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಡಿಸೈನ್ ಎಷ್ಟಿರುತ್ತೆ ಅಷ್ಟೇ ಎಂಬ್ರಾಯ್ಡ್ರಿ ಕ್ಯಾನ್ವಾಸ್ ಕೂರುತ್ತೆ. ಬಟ್ ಮಿಕ್ಕಿದ್ದೆಲ್ಲ ಪೂರ್ತಿಯಾಗಿ ರಿಮೂವ್ ಮಾಡ್ಬೋದು. ಇದು ಸ್ವಲ್ಪ ಹಾರ್ಡ್ ಇರುತ್ತಲ್ವ, ಹಾಗಾಗಿ ರಿಮೂವ್ ಮಾಡಿದ್ರೂ ಸಹ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಆದಷ್ಟು ಈ ರೀತಿಯಾಗಿ ಕಟ್ ಮಾಡಿ ತೆಗೀರಿ. ನೋಡಿ, ಈ ರೀತಿ ಎಕ್ಸ್ಟ್ರಾ ನೀಟಾಗಿ ಆ ಎಳೆ ಸಣ್ಣ ಎಳೆಗಳ ಥರ ಇರುತ್ತೆ, ಅದನ್ನೆಲ್ಲನೂ ತೆಗೆದುಬಿಟ್ರೆ ನೀಟಾಗಿ ರಿಮೂವ್ ಆಗುತ್ತೆ. ಎಲ್ಲೂ ಕೂಡ ಹೊರಗಡೆ ಕ್ಯಾನ್ವಾಸ್ ಹಾಕಿದ್ದೀರಾ ಅಂತ ಕಾಣೋದಿಲ್ಲ. ಅಂದರೆ ಹೊರಗಡೆಯಿಂದ ಡಿಸೈನ್ಸ್ ಬ್ಲೌಸ್ ವೇರ್ ಮಾಡಿದಾಗ ನಿಮಗೆಲ್ಲೂ ಕೂಡ ವೈಟ್ ಕಾಣೋದಿಲ್ಲ ಈ ರೀತಿಯಾಗಿ ತೆಗೆದ್ರೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಯೂಸ್ ಆಗಿದೆ ಅನ್ಕೋತೀನಿ. ಆದಷ್ಟು ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ನ ಮಾಡಿ. ಈ ಡಿಸೈನ್ ಎಂಬ್ರಾಯ್ಡ್ರಿ ಡಿಸೈನ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬಟ್ ಇದನ್ನು ನೆಕ್ ಡಿಸೈನ್ ಏನು ಮಾಡಿದ್ದೀನಿ ಅದು ಯಾವುದೇ ರೀತಿ ವಿಡಿಯೋನ ಮಾಡ್ಕೊಂಡಿಲ್ಲ. ಬಟ್ ಸ್ಲೀವ್ ಮಾಡೋದಿದೆ, ಇನ್ನು ಸ್ವಲ್ಪ ಇದೆ ಸ್ಲೀವ್ ಮಾಡೋದು. ಸ್ಲೀವ್ ಮಾಡುವಂಥ ಟೈಮಲ್ಲಿ ಬೇಕಿದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.